ಇವಾಗ ರಿವ್ಯೂ ಕೇಳೋ ಟೈಮ್ ಹೆಂಗೈತಪ್ಪ? ಹಾಂ, ಚೆನ್ನಾಯ್ತಾ? ಹೇಳು ಇಲ್ಲಿ ವಿಡಿಯೋಗೆ ಬೇಗ ಇಲ್ಲಿ ನೋಡು. ಚೆನ್ನಾಯ್ತಾ? ಟೇಸ್ಟ್ ಹೆಂಗೈತೆ? ಜೋರಾಗಿ ಹೇಳು. ಚೆನ್ನಾಗದೆ. ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮಗಂತೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತಂದರೆ, ಸಂಡೇ ಎಲ್ಲರೂ ಆಲ್ಮೋಸ್ಟ್ ನಾನ್ ವೆಜ್ ಟ್ರೈ ಮಾಡೋದು ಕಾಮನ್ನು. ನಾನು ಏನಾದರೂ ವೆಜ್ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಪರೋಟ ಟೈಪ್ ಏನಾದರೂ ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ಮಟನ್ ತೊಗೊಂಬಂದು ಕೊಟ್ಟರು. ನಾನು ತಿನ್ನಲ್ಲ, ಬಟ್ ನನ್ನ ತಾತ ತಿಂತಾರೆ. ಸೊ ಅವ್ರಿಗೆ ಮಾಡ್ಕೊಳ್ಳೋಣ. ನಾನು ಯಾವತ್ತೂ ಮಟನ್ ರೆಸಿಪಿ ಟ್ರೈ ಮಾಡಿಲ್ಲ ಗೈಸ್, ಇದೇ ಫಸ್ಟ್ ಟೈಮ್. ಚಿಕನ್ ರೆಸಿಪೀಸ್ ಟ್ರೈ ಮಾಡಿದ್ದೀನಿ, ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಬನ್ನಿ ನೋಡುವ. ಅದೇ ಆ್ಯಸ್ ಯೂಶ್ವಲ್ ನಾನು ತಿನ್ನಲ್ಲ, ಅವ್ರಿಗೆ ಮಾಡಿಕೊಡ್ತೀನಿ. ಮಾಡಿಕೊಟ್ಟು ಚೆನ್ನಾಗಿದೆಯಾ ಇಲ್ವಾ ಅಂತ ಕೇಳುವ. ಆ್ಯಂಡ್ ಅದಕ್ಕೆ ಏನೇನು ಬೇಕು ಮಸಾಲಾಸ್ ಅದೆಲ್ಲ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ, ಎಲ್ಲ ಹಾಕ್ತೀನಿ, ನೋಡ್ಕೊಬನ್ನಿ. ಆನಿಯನ್, ಜಿಂಜರ್, ಗಾರ್ಲಿಕ್ ಎಲ್ಲನೂ ಒಟ್ಟಿಗೆ ರುಬ್ಕೋತಾ ಇದ್ದೀನಿ. ಆನಿಯನು, ಜಿಂಜರ್, ಗಾರ್ಲಿಕ್ ಎಲ್ಲ ಪೇಸ್ಟ್ ಏನಿದೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದೇ ಒಂದು ಜಾರಿಗೆ ನಾನು ಚಕ್ಕೆ ಮತ್ತು ಗಸಗಸೆ, ತೆಂಗಿನಕಾಯಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಗೈಸ್. ಅಮ್ಮ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ಗೈಸ್, ಹೋಗಿದ್ದಾರೆ. ತೊಗೊಂಬಂದು ಕೊಟ್ಟಾಗ ನಿಜವಾಗ್ಲೂ ಮಾಡೋದ್ಬಿಟ್ಟು ಎಷ್ಟು ಸಿಟ್ಟು ಬಂತು ಅಂದರೆ ತುಂಬ ಬ್ರೇಕ್ ಆಗಿಬಿಟ್ಟಿದೆಯಲ್ಲ. ಅದು ನಮ್ಮ ತಾತ ಕುಟಾಡಿಲಿ ಕೊಡ್ತಾ ಇರೋದು ಎಲೆ ಅಡಿಕೆನ, ಅದಕ್ಕೆ ಅಷ್ಟು ಸೌಂಡ್ ಆಗ್ತಿದೆ. ಎಷ್ಟು ಸಿಟ್ಟು ಬಂತಂದರೆ ಆಮೇಲೆ ರಿಯಲೈಸ್ ಆಯಿತು, ವಿಡಿಯೋ ಮಾಡ್ಬೋದಲ್ವಾ ಇದನ್ನು ಅಂತ ಅಂದ್ಬಿಟ್ಟು. ಸೊ ನೋಡಿ, ಈಗ ಸೊಪ್ಪನ್ನ ರುಬ್ಕೋಬೇಕು. ಪುದೀನ ಇದೆ, ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ಕೋಬೇಕು. ಐ ಪುಟ್ ಸಮ್ ಕೊತ್ತಂಬರಿ ಆ್ಯಂಡ್ ಇದನ್ನು ಕರಿಬೇವನ್ನು ಹಾಕ್ತೀನಿ, ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಇವಾಗ ಇದನ್ನು ರುಬ್ಬಿದ್ರೆ ಮಸಾಲ ಐಟಮ್ಸ್ ಎಲ್ಲ ಮುಗೀತು. ಆ್ಯಂಡ್ ಮಸಾಲಾನ ಹಂಗೆ ಹಾಕ್ತೀನಿ, ಅದರಲ್ಲಿ ಲೈಕ್ ಏನು ರುಬ್ಬೋದಿಲ್ಲ, ಹಾಗೆ ಹಾಕ್ತೀನಿ, ಚೆನ್ನಾಗಿರುತ್ತೆ. ಹೊರಗಡೆ ಮಾಡೋದು ಗೈಸ್ ಅದೊಂದು ತುಂಬ ಬೇಜಾರಿನ ವಿಷಯ. ಇವಾಗೆಲ್ಲ ಹೊರಗಡೆ ತೊಗೊಂಡು ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಇಟ್ಸ್ ಓಕೆ, ಅದು ಅವತ್ತಿಂದ ಬಂದಿರೋದು. ಹಾಗೆ ಪಾತ್ರೆಲಿ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ರಿಸ್ಕಿ, ಹೋಗಿ 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 ನೋಡ್ತಾ ಇರಬೇಕು ಬೆಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಸೊ ಅದ್ರ ಬದಲಾಗಿ ಕುಕ್ಕರಲ್ಲಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತೀನಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಇಷ್ಟು ಇಟ್ಕೊಂಡಿದ್ದೀನಿ, ಏನೇನು ನೆನಪಾಗುತ್ತೆ ಹಾಗಂಗೆ ತೊಗೊಂಬಂದು ಹಾಕ್ತೀನಿ. ಇವಾಗ ಸದ್ಯಕ್ಕೆ ಇಷ್ಟು. ಇದರಲ್ಲಿ ಮಸಾಲ ಪೌಡರ್ ಇದೆ ಆ್ಯಂಡ್ ಇದರಲ್ಲಿ ರುಬ್ಬಿಟ್ಕೊಂಡಿರೋ ಇದಿದೆ. ಇಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಏನೇನು ನೆನಪಾಗುತ್ತೆ ಅದನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ, ತೋರಿಸ್ತೀನಿ ಏನೇ ಆ್ಯಡ್ ಮಾಡಿದ್ರು. ಓಕೆನಾ? ಅಷ್ಟೇ. ನನಗೆ ಸಾಂಬಾರು ಪೌಡರ್ ಸಿಕ್ಕಿಲ್ಲ, ಮಸಾಲಾದು, ಸಾರಿ ಮಟನ್ದು. ಅದು ಸಿಕ್ಕಿದ್ರೆ ಅದನ್ನು ಆ್ಯಡ್ ಮಾಡ್ಕೊತೀನಿ. ಹಿಂಗೆ ಹಿಡ್ಕೊ, ಇಲ್ಲೇ ಹಿಡ್ಕೊ. ಹಾಂ, ಹಂಗೆ ಹಿಡ್ಕೊ ಗೈಸ್. ಅದರಲ್ಲಿ ನೀರಿದೆ, ಅದು ಸ್ವಲ್ಪ ಇದಾಗಲಿ. ಅದಾಗಿದ ತಕ್ಷಣ ಎಣ್ಣೆ ಹಾಕ್ತೀನಿ ಇದಕ್ಕೆ. ಇವಾಗ ಅದರಲ್ಲಿ ಇದ್ದಿದ್ದು ನೀರೆಲ್ಲ ಹೋಗಿದೆ ಗೈಸ್, ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ತೀನಿ, ಸ್ವಲ್ಪ ಮಟನಲ್ಲೆಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಅಷ್ಟೇ ಹಾಕಿರೋದು. ಇವಾಗ ನನ್ನ ಜೊತೆ ಇವತ್ತು ಯಾರೂ ಇಲ್ಲ ಆಯಿತಾ, ಅದಕ್ಕೆ ನಮ್ಮ ತಾತ ಐತೆ. ನಮ್ಮ ತಾತ ಹೇಳ್ಕೊಡ್ತೈತೆ ಹೆಂಗೆ ಮಾಡೋದಂತ. ಅದು ಸ್ವಲ್ಪ ಎಣ್ಣೆ ಕಾಯ್ದಿದ್ದಾದಮೇಲೆ ಆನಿಯನ್ಸ್, ಟೊಮೆಟೊ ಇದೆಲ್ಲ ಹಾಕ್ಕೊಳ್ಳುವ. ಎಣ್ಣೆ ಕಾಯ್ದಿದೆ ಗೈಸ್. ಸೊ ಅದಕ್ಕೆ ಇವಾಗ ಆನಿಯನ್ಸ್, ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೊತೀನಿ. ಆ್ಯಕ್ಚುಲಿ ರುಬ್ಬಿರೋದು ಕೂಡ ಇದೆ, ಬಟ್ ಇದನ್ನು ಹಿಂಗೆ ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದು ತಿನ್ನಬೇಕಾದ್ರೆ ಅಂತ ಅಂದ್ಬಿಟ್ಟು. ಗಮ್ಮಂತ ಇದಲ್ವಾ? ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಸ್ವಲ್ಪನೇ, ಅರ್ಧ ಅಷ್ಟೇ ಗೈಸ್, ಒಂದರಲ್ಲೂ ಅರ್ಧ ಕಟ್ ಮಾಡಿದ್ದೀನಿ, ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು.
ಟೊಮೆಟೊ ಸ್ಲೈಸ್ ಹಾಕೊಂಡಿದ್ದೀನಿ. ಅದು ಸ್ವಲ್ಪ ಸಾಫ್ಟ್ ಆಗಿ ಗೈಸ್. ಅದಾದಮೇಲೆ ಇದು ಆನಿಯನ್ನು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ, ಸೊ ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಕಾಣಿಸ್ತಾ ಇದೀನಾ? ಫುಲ್ ಬರ್ತಾ ಇದ್ದೀನಾ? ಆ್ಯಂಡ್ ಇನ್ನೊಂದು ನಮ್ಮ ಕ್ಯಾಮ್ರಾಮನ್ ತಾತ ಗೈಸ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇದಕ್ಕೆ ನಮ್ಮಮ್ಮ ಉಪ್ಪನ್ನ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ತೀನಿ ಅಂತ ಸ್ವಲ್ಪ ಉಪ್ಪು ಹಾಕಿದ್ದಾರೆ ಇದಕ್ಕೆ. ನೆಕ್ಸ್ಟ್ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾನು. ಏನು ಅಲ್ಲ ಅಲ್ಲ ಅಲ್ಲ, ಇದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿದು ಪೇಸ್ಟ್. ಬೇಗ ಬೇಗ ಹಿಂಗೆ ಅನ್ಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಗಮ್ಮ ಅಂತಿದೆ ಗೈಸ್, ನಿಜವಾಗ್ಲು ಗಮ್ಮ ಅಂತಿದ್ದೆ ತಾನೇ. ಹೆಂಗಂತ ಈತ ಸುಳ್ಳು ಹೇಳ್ತೀನಿ ನಿಂತ್ಕೊಂಡ್ಬಿಡ್ತಾರೆ. ನೀವು ಹಿಂಗೆ ಹೇಳ್ಬಿಟ್ರೆ ನಮ್ಮ ತಾತ ಇನ್ನೂ ಬೇಗ ಮಾಡ್ಕೊಟ್ಟಿಲ್ವಲ್ಲ ಅಂತ. ಇದು ಸ್ವಲ್ಪ ಇದರಲ್ಲಿ ನೀರು ಹಾಕಿ ರುಬ್ಬಿರ್ತೀನಲ್ಲ ಗೈಸ್. ತಡಿ ಬಾಡಂತೆ, ಅದೆಲ್ಲ ನೀರೆಲ್ಲ ಹೋಗ್ಬೇಕು. ಹೋಗು ನೀನು ಎತ್ಕೊಂಬ, ಮಟನ್ ಎತ್ಕೊಂಬೋಗು. ಇವಾಗ ಅದು ಜಾಸ್ತಿನೇ ಇದಾಗ್ಬಿಟ್ಟೈತೆ, ಹಾಕು. ಇವಾಗ ಮಟನ್ ಆ್ಯಡ್ ಮಾಡೋದು ಗೈಸ್. ಮಟನಲ್ಲಿದೆ ನೋಡಿ, ನೀವು ಇಲ್ಲೇ ಬಂತು ನೋಡಿ. ನಾನು ಟಚ್ ಮಾಡಲ್ಲ, ಅದು ಬೇಕಾದ್ರೆ ಮಾಡ್ಕೊಡ್ತೀನಿ, ಟಚ್ ಮಾಡಲ್ಲ ಗೈಸ್. ಅದಕ್ಕೆ ನಮ್ಮ ತಾತನ ಹತ್ರ ಹಾಕ್ತಾ ಇದ್ದೀನಿ. ಇದು 1 kg ಇದೆ. 1 kgಗೆ ಎಷ್ಟಾಗುತ್ತೆ ಅಷ್ಟು ರುಬ್ಬಿದ್ದೀನಿ. ನಿನಗೇನೋ ಜಾಸ್ತಿ ಬೇಕು ಅಂತಂದರೆ ಆಯಿತಾ, ಹೋಗಲ್ಲಿ ಇಟ್ಬಿಡು, ಮಾಡ್ಕೊಳ್ಳಿ ಅಷ್ಟೇ. ಇದು ಸ್ವಲ್ಪ ಈ ಮಸಾಲಾಗೆಲ್ಲ ಮಿಕ್ಸ್ ಆಗಲಿ. ಅದಾದಮೇಲೆ ನೆಕ್ಸ್ಟ್ ಮಸಾಲಗಳನ್ನ ಆ್ಯಡ್ ಮಾಡುವ. ಗೈಸ್ ಆಲ್ರೆಡಿ ನೀರು ನೋಡಿ ಹೆಂಗೆ ಬಿಟ್ಕೊತಾ ಇದೆ ಅಂತ. ನನಗೆ ಸ್ವಲ್ಪ ಮಾತೆಲ್ಲ ತೊಗಲು ಬರ್ತಾಯಿದೆ ನೋಡಿ. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇವಾಗ ಇದಕ್ಕೆ ಜಾಸ್ತಿ ನೀರು ಹಾಕೊಂಬಿಟ್ಟಿದ್ದೀನಿ ನಾನು. ಪುದೀನ, ಕೊತ್ತಂಬರಿ ಆ್ಯಂಡ್ ಇನ್ನೊಂದು ಯಾವುದು ಕರಿಬೇವಿಂದು ಎಲೆಗಳು ಒಂದೆರಡು, ಇಷ್ಟನ್ನ ರುಬ್ಕೊಂಡಿದ್ದೀನಿ. ಇದಕ್ಕೆಲ್ಲ ನೀರು ಹಾಕ್ಬಿಟ್ಟು ಲಾಸ್ಟಲ್ಲಿ ಹಾಕ್ತೀನಿ ಗೈಸ್. ಇಷ್ಟೆಲ್ಲ ಹಂಗೆ ಬಿಡಲ್ಲ. ಗಮ್ಮಂತಿದೆ, ಬಟ್ ನಾನು ತಿನ್ನಲ್ಲ. ಇವಾಗ ಸ್ವಲ್ಪ ಗ್ರೀನ್ ಆಗೋದು. ಇದು ಸ್ವಲ್ಪ ಬೇಯಲಿ. ನೆಕ್ಸ್ಟ್ ಮಸಾಲಾನ ಆ್ಯಡ್ ಮಾಡ್ತೀನಿ. ನನಗೆ ಸ್ವಲ್ಪ ಎಕ್ಸ್ಟ್ರಾ ಟ್ಯಾಲೆಂಟ್ ಅಂದರೆ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ಉಪ್ಪು ಎಷ್ಟು ಬೇಕಂತ. ಸ್ವಲ್ಪ ಬೇಕಂತ ಅನಿಸುತ್ತೆ, ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಕು. ಕೊಟ್ಟಿಗೆರೆಗಲ್ಲ, ಅವ್ರ ಮದುವೆಗೆ ಹೋಗೋರು ಎಲ್ಲೋ ಗೊತ್ತಿಲ್ಲ. ನಮ್ಮ ಮದುವೆ ನೀನು ಹಿಂಗೆಲ್ಲ ಸ್ವಲ್ಪ ಪಟ್ಟು ಹಿಡ್ಕೊಂಡೋಗಿದ್ದು ಹಿಂಗೆ ಹಿಡ್ಕೊಂಬೇಕು ಗೈಸ್. ಇದೆಲ್ಲ ಚೆನ್ನಾಗಿ ಬೆಂದು ಇವಾಗ ತೆಂಗಿನಕಾಯಿ ಮತ್ತು ಏನೇನು ಗಸಗಸೆ ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ. ನನಗೆ ಅದನ್ನೆಲ್ಲ ನೆನೆಸ್ಕೊಂಡು ಹೇಳೋಕ್ಕೆ ಕಷ್ಟ ಗೈಸ್, ಮರ್ತೋಗ್ಬಿಡ್ತೀನಿ. ಹಾಕಬೇಕು, ಸುಮ್ಮನೆ ಚೆನ್ನಾಗಿರುತ್ತೆ. ಅವಾಗೆ ಮಟನ್ಗೆ ಟೇಸ್ಟ್ ಬರೋದು, ಗೊತ್ತಾಯ್ತಾ?
ನೋಡಿ ಈಗಲೇ ಗಮ್ ಅಂತ ಆಯ್ತು ಫುಲ್ಲು ಮಟನ್ ಸಾಂಬಾರು ಥರ. ನೀನು ಏನಕ್ಕೆ ಫೋನೆಲ್ಲ ಹಿಂಗೆ ತಿರುಗಿಸ್ತಿರೋದು? ಮತ್ತೆ ಅದೇ ತಿರುಗ್ತಾಯ್ತಾ? ಗಮ್ ಅಂತೈತೆ. ಈಗ ಜಾಸ್ತಿ ಹೊತ್ತು ಬಿಡಬಾರ್ದು ಗೈಸ್, ಸ್ವಲ್ಪ ಮಾತ್ರ ಬೇಯಿಸ್ಬೇಕು. ಇಲ್ಲ ಅಂತಂದರೆ ಕಾಯಿ ತುರಿ ಹಾಕಿರೋದಕ್ಕೆಲ್ಲ ಬೇಗ ಗಟ್ಟಿಯಾಗ್ಬಿಟ್ಟು ತಳ ಹಿಡ್ದಂಗೆ ಏನು ಕಾಯಿ ತುರಿ ಹಾಕಿಲ್ಲ ಇದು ಮಾಡೋಣ. ಸ್ವಲ್ಪ ಇದನ್ನು ಕಡಿಮೆ ಮಾಡ್ಕೊತೀನಿ, ಬೇಗ ಬೇಗ ಇದಾಗ್ಬಿಡುತ್ತೆ. ಸ್ವಲ್ಪ ಪೆಪ್ಪರ್ ಹಾಕೊಂಡಿದ್ದೀನಿ. ನೆಕ್ಸ್ಟು ಕಸೂರಿ ಮೇಥಿ. ಕಸೂರಿ ಮೇಥಿ ಏನು ಸೊಪ್ಪು ಅಂದರೆ ಪಲಾವ್ಗೆ ಹಾಕಲ್ವಾ ಅದು. ದೆನ್ ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ಮಸಾಲ ಪೌಡರು. ಅಷ್ಟೇ ಗೈಸ್. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು. ಅಷ್ಟು ಹಾಕಿದ್ರಲ್ಲ, ನೀರು ಹಾಕ್ಬಿಟ್ಟು ಹಾಕ್ತೀನಿ ಆಮೇಲೆ, ಇಲ್ಲಾಂದ್ರೆ ಹಂಗೆ ಗಂಟು ಗಂಟು ಆಗ್ಬಿಡುತ್ತಲ್ಲ. ಈಗ ಇದು ಎಲ್ಲ ಏನಿದೆಲ್ಲ ಇದ್ರದ್ದೆಲ್ಲ ನೀಟಾಗಿ ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇದಕ್ಕೆ ಹಾಕೋದು. ಫಸ್ಟ್ ಮಾಡ್ತೀನಿ ಅದೆಲ್ಲ. ಸಿ ಗೈಸ್, ಇದಕ್ಕೆ ಇನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೀನಿ, ಬಿಕಾಸ್ ನಾನು ಕೂಗೋದಕ್ಕೆ ಅಂತ ಇಟ್ಟಾಗ ನೋಡಿ ಗಟ್ಟಿ ಗಟ್ಟಿ ಇದೆಯಲ್ಲ, ಜಾಸ್ತಿ ತಳ್ಳೆಡ್ದು ಬಿಡುತ್ತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚುತ್ತೀನಿ, ಮುಗೀತು ಅಷ್ಟೇ. ಗಮ್ ಅಂತದೆ ಗೈಸ್. ನೋಡಿ ಆಗಲೇ ಅದು ಕೊಬ್ಬೆಲ್ಲ ಹೆಂಗೆ ಬಂದುಬಿಟ್ಟಿದೆ. ಚೆನ್ನಾಗಿದೆ ಅದ್ರದ್ದು ಸಾಂಬಾರ್ದು ಕೊಟ್ಟಿದೆ ಟೇಸ್ಟ್ಗೆ ಚೆನ್ನಾಗಿದೆ ಅಂತ. ಈಗ ಇದ್ರದ್ದು ಮುಚ್ಚೋದಷ್ಟು ಮುಚ್ಚೋದು. ಉಪ್ಪು ಜಾಸ್ತಿ ಆಗೋದು, ಆಮೇಲೆ ಇದನ್ನ ಹಾಕಿದ್ರೆ ಸರಿ ಹೋಗುತ್ತೆ. ಇದು ಇದ್ರದ್ದೇನಾ? ಇದ್ರದ್ದು ಅಷ್ಟೇ ಗೈಸ್. ಇವಾಗ ಅದು ಬೇಯೋವರೆಗೂ ಕೂಗ್ಸತ್ತಾ ಇರೋದಷ್ಟೇ. ನೋಡಿ ಚೆನ್ನಾಯ್ತಾ? ಹಾಕೊಟ್ಟಿದ್ದೀನಿ ಗೈಸ್ ನಮ್ಮ ತಾತಂಗೆ. ಇವಾಗ ರಿವ್ಯೂ ಕೇಳೋ ಟೈಮ್. ಹೆಂಗೈತಪ್ಪ? ಹಾಂ ಚೆನ್ನಾಯ್ತಾ? ಹೇಳು ಇಲ್ಲಿ ವಿಡಿಯೋಗೆ, ಬೇಗ ಇಲ್ಲಿ ನೋಡು. ಚೆನ್ನಾಯ್ತಾ? ಟೇಸ್ಟ್ ಹೆಂಗೈತೆ? ಜೋರಾಗಿ ಹೇಳು. ಚೆನ್ನಾಗದೆ. ನಾನು ಎಲ್ಲ ಮರತ್ತೆ. ಸುಮ್ಮನಿರು, ಚೆನ್ನಾಗಿ ಮಾಡಿಲ್ಲ ನಾನು ಫಸ್ಟ್ ಟೈಮ್ ಮಾಡಿದ್ರು. ಅದ ನೋಡಪ್ಪ, ನಾನು ಹೋಗಿರೋದ್ರೆ ನೀವು ಹತ್ರ ರಾಳೆ ಅಂತ ಚೆನ್ನಾಗಿ ಮಾಡಿದ್ದೀನಿ ಗೈಸ್. ತಿನ್ನು ಗೈಸ್. ಇದು ಫಸ್ಟ್ ಟೈಮ್ ನಾನು ಮಟನ್ ಟ್ರೈ ಮಾಡಿದ್ದು. ಫಸ್ಟ್ ಟೈಮ್ ಚೆನ್ನಾಗಿ ಬಂದಿರೋದು, ಖುಷಿ, ಹ್ಯಾಪಿ. ಎಲ್ಲರೂ ಈ ರೆಸಿಪಿನ ಬೇಕಾದರೆ ಟ್ರೈ ಮಾಡಿ. ಮಾಡಲೇಬೇಕಂತ ಹೇಳ್ತಿಲ್ಲ, ಬೇಕಾದರೆ ಟ್ರೈ ಮಾಡಿ ಅಷ್ಟೇ. ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡಿರೋದಲ್ವ, ಸೊ ಹಂಗಾಗಿ ನೀವು ಟ್ರೈ ಮಾಡಲೇಬೇಕಂತ ಹೇಳ್ತಾಯಿಲ್ಲ. ಇಫ್ ಯು ವಾಂಟ್ ಯು ಕ್ಯಾನ್ ಟ್ರೈ. ಆ್ಯಂಡ್ ಖುಷಿ ಆಯಿತು ಗೈಸ್. ಅಷ್ಟೇ, ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗೈಸ್. ಬಾಯ್.